ಜನ ಅದರ, ಇನ್ನೂ 15 ಜನ ಹುಡುಕ್ತಾ ಇದ್ದಾರೆ. JDS ಕೆಲವೊಂದು ಮಂದಿ ತರವರಿದ್ದಾರೆ, ಅವ್ರಿಗೂ ಆಹ್ವಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗೆ. ಏನೇನೋ ಕಥೆಗಳನ್ನು ಹೇಳ್ತಾ ಇರ್ತಾರೆ. ನಾವಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ, ಈ 45-50 MLAಗಳು ಹಿಂದೆ ಆಗಿದ್ದನ್ನು ಉದಾಹರಣೆ ಕೊಡ್ತಾರೆ. ಮೇಲೆ ಇಲ್ಲ ಹಿಂದೆ ಮಾಡಿದ್ರು. ರಮೇಶ್ ನಮ್ಮ ಜಾರಕಿಹೊಳಿ ಅವರು ಉಳಿದವರು 17 ಜನ ಹೋಗಿದ್ರು. 17 ಕೂಡಿಸ್ಬೇಕಾಗಿದ್ರೆ ಆಗ ಏನಾಗಿತ್ತು ನಿಮಗೆಲ್ಲ ಗೊತ್ತದ. ಯಾರು ಹಿಂದೆ ಎಷ್ಟು ಜನ ಹೋದರು, ಏನಾದರೂ, ಎಷ್ಟು ಜನ ಮುಂಬೈಯಲ್ಲಿದ್ದರು. ಬರೀ 17. ಇಲ್ಲಿ 45 ಶಾಸಕರನ್ನ ಎತ್ಕೊಂಡು ಹೋಗೋದು DK ಅವರಿಗೆ ಸುಲಭದ ಮಾತಾ? ಒಮ್ಮೆ ಆದರೂ ವಿಚಾರ ಮಾಡಬೇಕಲ್ಲ ಅದನ್ನು. ಅಲ್ಲಿ ತನಕ ಇಲ್ಲೇನು ಕಡ್ಲಿ ಬಿರಿದಿನ ಕೂಡ್ತಾರೆ ಸಿದ್ದರಾಮಯ್ಯ ಬೆಂಬಲಿಗರು. ಒಂದು ಸ್ವಲ್ಪ DK ಅಲಗಾಡಿದ್ರೆ ಸಾಕು, ದಿಲ್ಲಿಗೆ ಹೋದ್ರೆ ಸಾಕು, ಹೈಕಮಾಂಡ್ ಭೇಟಿ ಆದರೆ ಸಾಕು, ಸೋನಿಯಾ ಅವ್ರನ್ನ ಭೇಟಿ ಆದ್ರೆ ಸಾಕು, ಮಧ್ಯ ಕಾಲಕ್ಕೆ ನಮ್ಮ ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿ ಅವ್ರನ್ನ ಭೇಟಿ ಆದ್ರೆ ಸಾಕು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೆಂಗೆ ಪುಂಕಾನುಪುಂಕ ಹೇ ಭದ್ರಾವತಿ ಕ್ರಾಂತಿ ಅದು ಕ್ರಾಂತಿ ಆಯ್ತಂತೇಳಿ ಕ್ರಾಂತಿ ಶಬ್ದದ ಅರ್ಥ ಕೆಡಿಸಿಬಿಟ್ಟಿದ್ದಾರೆ ಎಲ್ಲರೂ. ಮೂಲ ಬದಲಾವಣೆ ಪೂರ್ತಿಯಾಗಿ ಒಂದೇ ಹಂಗೆ ಆದರೂ ಸಹಿತ ಇವತ್ತು ಹಂಗಾದರೂ ಅದಕ್ಕೇನಂದ್ರಪ್ಪ ಅಂದ್ರೆ ಪಾರ್ಟಿ ಒಡಿದು ಅಂತ ಹೇಳ್ತಾರೆ. ಯಾವ ಪಾರ್ಟಿ ನಂಬಿ ಆಯ್ಕೆಯಾಗಿ